ರಾಯಚೂರಲ್ಲಿ ಸರ್ಕಾರಿ ಶಾಲೆಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಶಾಲೆ ಆವರಣದಲ್ಲಿ ಅನೈತಿಕ ಚಟುವಟಿಕೆ ನಡೆಸದಂತೆ ಬುದ್ಧಿ ಹೇಳಿದ್ದಕ್ಕೆ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ್ದಾರೆ. ಗುಂಟ್ರಾಳ ಗ್ರಾಮದ ಸರ್ಕಾರಿ ಶಾಲೆ ಬೀಗ ಮುರಿದು ಕಿಡಿಗೇಡಿಗಳು ವಿಕೃತಿಯನ್ನ ಮೆರೆದಿರುವುದು. ಮಕ್ಕಳ ಸ್ಕೂಲ್ ಯೂನಿಫಾರ್ಮ್, ಟೆಕ್ಸ್ಟ್ ಬುಕ್ಗಳು ಬೆಂಕಿಗಾಹುತಿಯಾಗಿದ್ದಾವೆ. ಶಾಲೆ ಮೇಲ್ಛಾವಣಿ ಮೇಲೆ ಎಣ್ಣೆ, ಸಿಗರೇಟ್ ಹೊಡಿತಾ ಇದ್ರು ಕಿಡಿಗೇಡಿಗಳು. ಈ ಬಗ್ಗೆ ಕಿಡಿಗೇಡಿಗಳಿಗೆ ಶಿಕ್ಷಕರು, ಎಸ್ಡಿಎಂಸಿ ಸದಸ್ಯರು ಬುದ್ಧಿವಾದವನ್ನ ಹೇಳಿದರು. ಇದೇ ಕೋಪಕ್ಕೆ ಬೇಗ ಮುರಿದು ನಿನ್ನೆ ರಾತ್ರಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ಕೂಡಲೇ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರೋದು. ಸೊ ಆ ನಿಟ್ಟಿನಲ್ಲಿ ಇಂಥವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಪೊಲೀಸ್ ಅಂದರೆ ಈ ಸರ್ಕಾರಿ ಶಾಲೆಗಳು ಅಂತ ಅಂದರೆ ಇವರ ಜೂಜು ಅಡ್ಡೆಗಳ, ಸಿಗರೇಟು, ಎಣ್ಣೆ ಹೊಡೆಯೋ ಸ್ಥಳಗಳ ಅವೆಲ್ಲ. ಸಾಕಷ್ಟು ಮಕ್ಕಳು ಓದ್ತಾ ಇರ್ತಾರೆ. ಇವ್ರನ್ನ ಕರೆದು ಬುದ್ಧಿ ಹೇಳಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಅದರಲ್ಲೂ ಸರ್ಕಾರಿ ಶಾಲೆಗಳಂತೂ ಮೊದಲೇ ಈಗ ಅಧೋಗತಿಗೆ ತಲುಪ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಈ ಪುಡಾರಿ ಪುಂಡ್ರೆಲ್ಲ ಬಂದು ಈ ರೀತಿಯಾಗಿ ಕೃತ್ಯವನ್ನು ಎಸಗಿದ್ರೆ ಮಕ್ಕಳು ಅಲ್ಲಿ ಶಾಲೆಗೆ ಬರೋದಕ್ಕೆ ಸಾಧ್ಯ ಆಗುತ್ತಾ? ನೋಡಿ, ಅಲ್ಲಿ ಶಾಲೆ ಒಳಗಿದ್ದಂಥ ಎಲ್ಲ ವಸ್ತುಗಳು ಸುಟ್ಟು ಹೋಗಿದ್ದಾವೆ. ಇವ್ರಿಗೆ ಬುದ್ಧಿ ಹೇಳಿದ್ದಕ್ಕೆ ಈ ರೀತಿಯಾಗಿ ಸುಟ್ಟು ಹಾಕಿದ್ದಾರೆ ಅಂತ ಅಂದರೆ ಇವರೇನು ರೌಡಿಗಳ ಇವರು? ಇಂಥವ್ರನ್ನ ಮಾತ್ರ ಪೊಲೀಸ್ನವರು ಸುಮ್ಮನೆ ಬಿಡಬಾರ್ದು. ನಮ್ಮ ಶಾಲೆಯಲ್ಲಿ ಬಟ್ಟೆ ಸುಟ್ಟಿದ್ದಾರೆ, ಸಿಗರೇಟ್ ಸೇರಿ ಅದೆಲ್ಲ ಸೇರಿ ಅಲ್ಲಿ ಮೋಡ ಎಲ್ಲ ಏನಾಗಿದೆ, ಬಟ್ಟೆ ಎಲ್ಲ ಇದ್ದೇ ಸುಟ್ಟಿದ್ದಾರೆ. ಬುಕ್ಸ್ ಎಲ್ಲ ಸುಟ್ಟಾರಾ? ಇಲ್ಲೆಲ್ಲ ಪೇಪರ್ಗಳು ಸುಟ್ಟಿದ್ದಾರೆ. ನಮ್ಮ ಶಾಲೆಯಲ್ಲಿ ಬಟ್ಟೆ ಸುಟ್ಟಿದ್ದಾರೆ, ಸಿಗರೇಟ್ ಸೇರಿ ಅದೆಲ್ಲ ಸೇರಿ ಅಲ್ಲಿ ಮೋಡ ಎಲ್ಲ ಏನಾಗಿದೆ, ಬಟ್ಟೆ ಎಲ್ಲ ಇದ್ದೇ ಸುಟ್ಟಿದ್ದಾರೆ. ಬುಕ್ಸ್ ಎಲ್ಲ ಸುಟ್ಟಾರಾ? ಇಲ್ಲೆಲ್ಲ ಪೇಪರ್ಗಳು ಸುಟ್ಟಿದ್ದಾರೆ. ನಮ್ಮ ಶಾಲೆಯಲ್ಲಿ